ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಫಸ್ಟ್ ಇಯರ್ DLED ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮೌಲ್ಯಾಂಕನ ಮತ್ತು ಮೌಲ್ಯಮಾಪನ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಇದೆ. ನಿಮಗಾಗಲೇ ಇದು ಗೊತ್ತಿದೆ, ಎಜುಕೇಷನ್ ಅಸೆಸ್ಮೆಂಟ್ ಆ್ಯಂಡ್ ಇವ್ಯಾಲ್ಯೂಯೇಷನ್. ಈ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಡಿಸೆಂಬರ್ 2021 ಕ್ವಶನ್ ಪೇಪರ್ ನಾನು ಈಗಾಗಲೇ ಬಿಡಿಸ್ತಾ ಇದ್ದೆ. 5 ಅಂಕಗಳ ಪ್ರಶ್ನೆಗಳನ್ನು ನಾನು ಬಿಡಿಸ್ತಾ ಇದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ನಂಬರ್ 10, 11, 12 ಈಗಾಗಲೇ ನಾನು ಬಿಡಿಸಿ ಆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿರ್ಬೋದು. ನೋಡಿಲ್ಲ ಅಂದರೆ ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ನೀವು ನೋಡ್ಕೋಬೋದು. ಈ ಒಂದು ವಿಡಿಯೋದಲ್ಲಿ ಕ್ವಶನ್ ನಂಬರ್ 13, 14 ಮತ್ತು 15ಗೆ ಸಂಬಂಧಪಟ್ಟಂತೆ 5 ಅಂಕಗಳ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಈಗಾಗಲೇ ನಾನು 10, 11, 12 ಅದನ್ನು ಡಿಸ್ಕಸ್ ಮಾಡಿದ್ದೀನಿ. ನೋಡಿ, ಕ್ವಶನ್ ನಂಬರ್ 10 ಆಗಿದೆ, 11 ಆಗಿದೆ, 12 ಆಗಿದೆ. ಅದು ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು. ಇಲ್ಲಿ ಕ್ವಶನ್ ನಂಬರ್ 13, 14 ಮತ್ತು 15 ಬಹಳ ಇಂಪಾರ್ಟೆಂಟ್ ಆಗಿದೆ ನಿಮಗೆ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಡಬಲ್ ಗ್ರಾಫ್ ಅಂತಕ್ಕಂಥದ್ದು ಬಂದಿದೆ. ಅದನ್ನು ನಾವು ಕನ್ನಡದಲ್ಲಿ ದ್ವಿಸ್ತಂಭ ಲೇಖ ಅಂತ ಹೇಳ್ತೀವಿ. ಅದನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಚರ್ಚೆ ಮಾಡೋಣ. ಅದಕ್ಕೆ ವಿಡಿಯೋನ ಕೊನೆ ತನಕ ನೋಡಿ. ಇದು ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಕ್ವಶನ್ ನಂಬರ್ 13 ನೋಡೋಣ. ಇಂಗ್ಲೀಷಲ್ಲಿ ನಾವು ಓದೋಣ. ಲೀಸ್ಟ್ ಎನಿ 4 ಕಾಂಪೊನೆಂಟ್ಸ್ ಟು ಬಿ ಕನ್ಸಿಡರ್ಡ್. ಎಷ್ಟು ಕಾಂಪೊನೆಂಟು? 4 ಕಾಂಪೊನೆಂಟ್ ಟು ಬಿ ಕನ್ಸಿಡರ್ಡ್ ಟು ಇವ್ಯಾಲ್ಯುಯೇಟ್ ದ ಪರ್ಫಾರ್ಮೆನ್ಸ್ ಆಫ್ ಸ್ಟೂಡೆಂಟ್ ಇನ್ ಗ್ರೂಪ್ ಆ್ಯಕ್ಟಿವಿಟಿ. ನೋಡಿ, ಗ್ರೂಪ್ ಆ್ಯಕ್ಟಿವಿಟಿ ಇಂಪಾರ್ಟೆಂಟು, 4 ಕಾಂಪೊನೆಂಟ್ಸ್ ಇಂಪಾರ್ಟೆಂಟು. ಡೆವಲಪ್ ಎನಿ 2 5-point ರೇಟಿಂಗ್ ಸ್ಕೇಲ್ ಟು ಅಸೆಸ್ ದ ಪರ್ಫಾರ್ಮೆನ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ ಗ್ರೂಪ್ ಆ್ಯಕ್ಟಿವಿಟಿ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಕನ್ನಡ ಮೀಡಿಯಮಲ್ಲಿಂದ ಬಂದಿರ್ತಾರೆ. ಅದಕ್ಕೆ ನಾನು ಎಸ್ಪೆಷಲಿ ಕನ್ನಡ ಮೀಡಿಯಮ್ಗೆ ಸಂಬಂಧಪಟ್ಟಂತೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೆ ಕನ್ನಡ ನಾವು ಈ ಪ್ರಶ್ನೆನ ಓದೋಣ. ಒಂದು ಗುಂಪು ಕಾವ್ಯ ಚಟುವಟಿಕೆಯಲ್ಲಿ, ಇದನ್ನು ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ, ಯಾಕೆಂತ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಗುಂಪು ಕಾವ್ಯ ಚಟುವಟಿಕೆ, ಇದೇನಿದು ಗುಂಪು ಕಾವ್ಯ ಚಟುವಟಿಕೆ. ಮೊದಲು ಪ್ರಶ್ನೆನ ಅರ್ಥ ಮಾಡ್ಕೋಬೇಕಾಗತ್ತೆ. ಪ್ರಶ್ನೆ ತುಂಬ ಉದ್ದ ಇತ್ತು ಅಂತ ಹೇಳಿದ್ರೆ ನೀವು ಕನ್ಫ್ಯೂಸ್ ಆಗಿಬಿಡ್ತೀರ, ಮತ್ತು ನಿಮಗೆ ಆನ್ಸರೇ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕೈ ಬಿಡ್ತೀರ. ಹಾಗೇನಿಲ್ಲ, ಕ್ವಶನ್ಸನ್ನು ನೀವು ಒಂದು ಕಡೆಯಿಂದ ಓದ್ಕೊಂಡು ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಗುಂಪು ಕಾವ್ಯ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯನ್ನು ಮೌಲ್ಯಮಾಪನ ಮಾಡಲು ಪರಿಗಣಿಸಬಹುದಾದ 4 ಅಂಶಗಳನ್ನು ಪಟ್ಟಿ ಮಾಡಿ. ನೋಡಿ, ಗುಂಪು ಕಾವ್ಯ ಚಟುವಟಿಕೆ, ವಿದ್ಯಾರ್ಥಿಗಳು ಭಾಗವಹಿಸಬೇಕು. ಆ ಭಾಗವಹಿಸುವಿಕೆಯನ್ನು ಮೌಲ್ಯಮಾಪನ ಮಾಡೋದಕ್ಕೆ ಯಾವ 4 ಅಂಶಗಳನ್ನು ನೀವು ಕನ್ಸಿಡರ್ ಮಾಡ್ತೀವೋ ಅದನ್ನು ಪಟ್ಟಿ ಮಾಡಿ. ಯಾವುದರಲ್ಲಿ? ಗುಂಪು ಕಾವ್ಯ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳು ಹೇಗೆ ಭಾಗವಹಿಸ್ತವೆ ಅದನ್ನು ಕನ್ಸಿಡರ್ ಮಾಡೋದಕ್ಕೆ 4 ಅಂಶಗಳನ್ನು ಪಟ್ಟಿ ಮಾಡಬೇಕು. ಓಕೆ, ಇದು ಫಸ್ಟ್ ಪಾಯಿಂಟು. ಮತ್ತು ಈ ಗುಂಪು ಕಾವ್ಯ ಚಟುವಟಿಕೆಯನ್ನು ಮೌಲ್ಯಮಾಪನ ಮಾಡಲು ಯಾವುದಾದರೂ 5 ಬಿಂದುಗಳ ದರ್ಜಾ ಮಾಪನಿಯನ್ನು ಸಿದ್ಧಪಡಿಸಿ. ದರ್ಜಾ ಮಾಪನಿ ಕೂಡ ಏನು ಮಾಡಬೇಕು? ಸಿದ್ಧಪಡಿಸಬೇಕು. ಎಷ್ಟು ಇರಬೇಕು? 2 ಇರಬೇಕು. ನೀವು ಇದೆಲ್ಲ ಏನು ಟೆನ್ಷನ್ ತೊಗೋಬೇಡಿ. ನೀವು ಆನ್ಸರ್ ನೋಡಿದ್ರೆ ನಿಮಗೆ ಭಾಳ ಸುಲಭ ಅಂತ ಅನಿಸುತ್ತೆ. ನಾನು ಆನ್ಸರ್ನ ನಿಮಗೆ ಹೇಳ್ತೀನಿ, ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ನೋಡಿ, ಕ್ವಶನ್ ನಂಬರ್ 13 ಇದೆ. ಗುಂಪು ಚಟುವಟಿಕೆ, ಗುಂಪು ಕಾವ್ಯ ಚಟುವಟಿಕೆ ಎಲ್ಲ ಒಂದೇ. ವಿದ್ಯಾರ್ಥಿಗಳ ಸಾಧನೆಯನ್ನು ಮೌಲ್ಯಮಾಪನ ಮಾಡಬೇಕು. ಸಾಧನೆ ಅಂದರೆ ಭಾಗವಹಿಸುವಿಕೆಯನ್ನು ಮೌಲ್ಯಮಾಪನ ಮಾಡಲು ಪರಿಗಣಿಸಬೇಕಾದ ಅಂಶಗಳು ಮತ್ತು 5 ಬಿಂದುಗಳ ಮೌಲ್ಯಮಾಪನ ದಂಡ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಪೀಠಿಕೆಯಲ್ಲಿ ಹಾಕ್ಕೋಬೋದು. ಇಲ್ಲಿ ಇದನ್ನು ಕೂಡ ಪೀಠಿಕೆಯಲ್ಲಿ ಬಂದ್ಬಿಡುತ್ತೆ. ಗುಂಪು ಚಟುವಟಿಕೆಗಳು ವಿದ್ಯಾರ್ಥಿಗಳ ಸಹಕಾರ, ನಾಯಕತ್ವ, ಸಂವಹನ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುತ್ತವೆ. ಈ ಗುಂಪಿನಲ್ಲಿ ಏನು ಕಾವ್ಯ ಚಟುವಟಿಕೆ ಮಾಡ್ತೀವಿ ಅದೇನು ಮಾಡುತ್ತೆ? ಇದು ಪೀಠಿಕೆನಲ್ಲಿ ಹಾಕಿ ವಿದ್ಯಾರ್ಥಿಗಳ ಸಹಕಾರ, ಗುಂಪು ಕಾವ್ಯ ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳ ಸಹಕಾರ, ನಾಯಕತ್ವ, ಸಂವಹನ ಅಂದರೆ ಕಮ್ಯುನಿಕೇಷನ್, ಮತ್ತು ಸಮಸ್ಯೆ ಪರಿಹಾರ ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿಯನ್ನು ಇದೇನು ಮಾಡುತ್ತೆ? ಡೆವಲಪ್ ಮಾಡುತ್ತೆ, ಅಭಿವೃದ್ಧಿಪಡಿಸುತ್ತೆ. ಆದ್ದರಿಂದ ಗುಂಪು ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನು ಸರಿಯಾದ ರೀತಿಯಲ್ಲಿ ಮೌಲ್ಯಮಾಪನ ನಾವು ಮಾಡಬೇಕು. ಅದು ಅತ್ಯಂತ ಮುಖ್ಯ. ಇದನ್ನು ನೀವೇನು ಮಾಡಿ ಪೀಠಿಕೆಯಲ್ಲಿ ಹಾಕ್ಕೊಳ್ಳಿ. ಪೀಠಿಕೆ ಹೀಗೆ ಸ್ಟಾರ್ಟ್ ಮಾಡ್ಬೋದು. ಈಗ ಆನ್ಸರ್ ಇದರಿಂದ ಸ್ಟಾರ್ಟ್ ಆಗುತ್ತೆ. ಗುಂಪು ಚಟುವಟಿಕೆಯಲ್ಲಿ ಮೌಲ್ಯಮಾಪನ ಮಾಡಲು ಪರಿಗಣಿಸಬೇಕಾದ ಯಾವುದೇ 4 ಅಂಶಗಳು ಅಂತ ಇತ್ತು. ಅಲ್ಲಿ 4 ಅಂಶ 4 ಕಾಂಪೊನೆಂಟ್ಸ್ ಅಂತ ಹೇಳ್ಬಿಟ್ಟು ಇಂಗ್ಲೀಷಲ್ಲಿ ಕೊಟ್ಟಿದ್ದ. ಆಮೇಲೆ ಇದರಲ್ಲಿ ಕನ್ನಡದಲ್ಲಿ 4 ಅಂಶಗಳು. ಒಂದೇನು? ಸಹಕಾರ ಮನೋಭಾವ. ಇದನ್ನು ನಾವು ಮೌಲ್ಯಮಾಪನ ಮಾಡಬೇಕಾಗತ್ತೆ. ಅದನ್ನು ನಾವು ಇಂಗ್ಲೀಷಲ್ಲಿ ಕೋಆಪ್ರೇಷನ್ ಅಂತ ಹೇಳ್ತೀವಿ. ಇದು ಫಸ್ಟ್ ಒನ್. ಆಮೇಲೆ ಸೆಕೆಂಡ್ ಒನ್ ಏನು? ಸಹಕಾರ ಮನೋಭಾವ ಅಂದರೆ ಮೀನಿಂಗ್ ಕೊಟ್ಟಿದ್ದಾನೆ ಇಲ್ಲಿ. ವಿದ್ಯಾರ್ಥಿ ಗುಂಪಿನ ಸದಸ್ಯರೊಂದಿಗೆ ಹೊಂದಾಣಿಕೆಯಿಂದ ಕೆಲಸ ಮಾಡುತ್ತಾನೆಯೇ ಎಂಬುದನ್ನು ಗಮನಿಸಬೇಕು. ಸಹಕಾರ ಮನೋಭಾವ ಅಂದರೆ ವಿದ್ಯಾರ್ಥಿ ಗುಂಪಿನ ಸದಸ್ಯರೊಂದಿಗೆ ಹೊಂದಾಣಿಕೆಯಿಂದ ಕೆಲಸ ಮಾಡ್ತಾ ಇದ್ದಾನಾ ಇಲ್ಲ ಎಂಬುದನ್ನು ಗಮನಿಸಬೇಕು. ಇದು
ಈ ಒಂದು ಫಸ್ಟ್ ಪಾಯಿಂಟಿಗೆ ಸಂಬಂಧಪಟ್ಟಿದ್ದು ಮೊದಲನೇ ಪಾಯಿಂಟು ಅಂತ ಅಂದ್ಕೊಳ್ಳಿ. ಸೆಕೆಂಡ್ ಪಾಯಿಂಟು ಏನೇನು ಹಾಕಿದ್ದೀನಿ, ಸಂವಹನ ಕೌಶಲ್ಯವನ್ನು ನಾವು ಏನು ಮಾಡಬೇಕು, ಕನ್ಸಿಡರ್ ಮಾಡಬೇಕು. ಅದಕ್ಕೆ ಇಂಗ್ಲೀಷಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳ್ತೀವಿ. ಅದಕ್ಕೆ ಮೀನಿಂಗ್ ತನ್ನ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಸಾಮರ್ಥ್ಯವನ್ನು ಮೌಲ್ಯಮಾಪನ ಮಾಡಬೇಕು. ಇದು ಇದಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ನಂಬರ್ 2 ಆಯಿತು. 4 ಅಂತ ಹೇಳಿದ್ದಾರೆ. ಥರ್ಡ್ ಒನ್, ನಾಯಕತ್ವ ಗುಣ ಇದೆಯಾ ಇಲ್ಲ, ಲೀಡರ್ಶಿಪ್ ಕ್ವಾಲಿಟಿ ಇದೆಯಾ ಇಲ್ಲ, ಅದನ್ನು ಮೌಲ್ಯಮಾಪನ ಮಾಡಬೇಕು. ಗುಂಪನ್ನು ಮಾರ್ಗದರ್ಶನ ಮಾಡುವ ಮತ್ತು ಜವಾಬ್ದಾರಿಯನ್ನು ವಹಿಸುವ ಗುಣಗಳನ್ನು ಪರಿಶೀಲಿಸಬೇಕು, ಇದೆಯಾ ಇಲ್ಲ ಅಂತ ನೋಡಬೇಕು. ಇದು ಥರ್ಡ್ ಒನ್ ಆಯಿತು, ನಾಯಕತ್ವ ಗುಣ. 4ನೇದೇನು, ಸಕ್ರಿಯ ಭಾಗವಹಿಸುವಿಕೆ, ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಅಂತೀವಿ, ಅದು ಇದೆಯಾ ಇಲ್ಲ ಅಂತಕ್ಕಂಥದ್ದು ಮೌಲ್ಯಮಾಪನ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ 1-2 ಲೈನ್ ಇದೆ. ವಿದ್ಯಾರ್ಥಿ ಚಟುವಟಿಕೆಯಲ್ಲಿ ಎಷ್ಟು ಆಸಕ್ತಿಯಿಂದ ಮತ್ತು ಸಕ್ರಿಯವಾಗಿ ಭಾಗವಹಿಸುತ್ತಾನೆ ಎಂಬುದನ್ನು ನೋಡಬೇಕು. ವಿದ್ಯಾರ್ಥಿ ಚಟುವಟಿಕೆಯಲ್ಲಿ ಎಷ್ಟು ಆಸಕ್ತಿಯಿಂದ ಅವನು ಭಾಗವಹಿಸ್ತಾನೆ, ಎಷ್ಟು ಸಕ್ರಿಯವಾಗಿ ಅವನು ಭಾಗವಹಿಸ್ತಾನೆ ಎಂಬುದನ್ನು ನಾವೇನು ಮಾಡಬೇಕು, ನೋಡಬೇಕು. ಇದನ್ನು ಕೂಡ ಮೌಲ್ಯಮಾಪನ ಮಾಡಬೇಕು. ಈಗ 4 ಅಂಶಗಳು ಅಂತ ಇದೆ. 4 ಅಂಶಗಳು ಯಾವ್ದು ನೋಡಿ, ಸಹಕಾರ ಮನೋಭಾವ, ಸಂವಹನ ಕೌಶಲ್ಯ, ನಾಯಕತ್ವ ಗುಣ ಮತ್ತು ಸಕ್ರಿಯ ಭಾಗವಹಿಸುವಿಕೆ. ಇದು 50% ಇದಕ್ಕೆ ಆನ್ಸರ್ ಸಿಗ್ಬಿಡ್ತು. ಇನ್ನೊಂದು ಏನು ಕೇಳಿದ್ದಾವೆ, 5 ಬಿಂದುಗಳ ಮೌಲ್ಯಮಾಪನ ಮಾನದಂಡ, ದರ್ಜಾ ಮಾಪನಿ ಅಂತ ಕೇಳಿದಾವಲ್ಲ, ಅದನ್ನು ವೇಟಿಂಗ್ ಸ್ಕೇಲ್ ಅಂತೀವಿ ಇಂಗ್ಲೀಷಲ್ಲಿ. ಈಗ ನಾವು ಯಾವುದಕ್ಕೆ ಸಂಬಂಧಪಟ್ಟಂತೆ ಮಾಡೋಣ, ಸಹಕಾರ ಮನೋಭಾವ, ಇದು ಮೊದಲನೇ ಪಾಯಿಂಟ್ ಇತ್ತಲ್ಲ ಇಲ್ಲಿ. ಇದ್ರ ಬಗ್ಗೆ ನಾವು 5 ಬಿಂದುಗಳ ದರ್ಜಾ ಮಾಪನಿ ಅಂತ ಇದಕ್ಕೆ ಸಂಬಂಧಪಟ್ಟಂತೆ 5 ದರ್ಜಾ ಮಾಪನಿಯನ್ನು ತಯಾರಿಸೋಣ. ನೋಡಿ, ಸಹಕಾರ ಮನೋಭಾವದ ಮೌಲ್ಯಮಾಪನ, ಸಹಕಾರ ಇದೆಯಾ ಇಲ್ಲ ಅಂತ ನಾವೇನು ಮಾಡಬೇಕು. ಇದು 5 ಬಿಂದುಗಳ ದರ್ಜಾ ಮಾಪನಿ ಅಂದರೆ ಏನು ತುಂಬ ಕಷ್ಟ ಅಂತ ಅಂದ್ಕೋಬೇಡಿ. ನೋಡಿ, ಅತ್ಯುತ್ತಮ ಅಂತ ಹೇಳಿದ್ರೆ 5 ಪಾಯಿಂಟು, 4 ಉತ್ತಮ, 3 ಸಾಧಾರಣ, ಕಡಿಮೆ ಅಂದರೆ 2, ಅತ್ಯಲ್ಪ ಅಂದರೆ 1. ಈ ಥರ ನೀವೇನು ಮಾಡಿ ಒಂದು ಕಡೆ ಹಾಕ್ಕೊಡಿ. 5 ಪಾಯಿಂಟ್ ಯಾವಾಗ ಸಿಗುತ್ತೆ, ಅತ್ಯುತ್ತಮ ಯಾವಾಗ ಸಿಗುತ್ತೆ, ಶ್ರೇಣಿ ಇದು. ಇಲ್ಲಿ ವಿವರಣೆ, ಎಲ್ಲರೊಂದಿಗೆ ಉತ್ತಮ ಸಹಕಾರದಿಂದ ಕಾರ್ಯವಹಿಸುತ್ತಾನೆ ಅಂತ ಗೊತ್ತಾದರೆ ಅವನಿಗೆ ಎಷ್ಟಾಗುತ್ತೆ, ಅತ್ಯುತ್ತಮ ಅಂತ ಕೊಡ್ಬಿಡೋದು. ಇದು ಅತ್ಯುತ್ತಮ ಅಂತ ಕೊಡೋದು. ಹೆಚ್ಚಿನ ಸಂದರ್ಭಗಳಲ್ಲಿ ಸಹಕಾರ ನೀಡುತ್ತಾನೆ, ಎಲ್ಲರೊಂದಿಗೆ ಉತ್ತಮ ಸಹಕಾರ ಅಂದರೆ ಅತ್ಯುತ್ತಮ. ಉತ್ತಮ ಅಂದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಸಹಕಾರ ನೀಡುತ್ತಾನೆ, ಅದಕ್ಕಿಂತ ಕಡಿಮೆ 4. ಸಾಧಾರಣ ಅಂದರೆ ಕೆಲವೊಮ್ಮೆ ಸಹಕಾರ ನೀಡುತ್ತಾನೆ, ಅದು ಸಾಧಾರಣ ಆಯಿತು. ಕಡಿಮೆ ಅಂದರೆ ಸಹಕಾರ ಮನೋಭಾವ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು, ಅದು ಕಡಿಮೆ ಅಂತ ಹೇಳ್ಬಿಟ್ಟು. ಅತ್ಯಲ್ಪ ಅಂತೇಳಿದ್ರೆ ಗುಂಪಿನೊಂದಿಗೆ ಸಹಕರಿಸುವುದಿಲ್ಲ. ಈ ಥರ ಮೌಲ್ಯಮಾಪನ ದರ್ಜಾ ಮಾಪನಿ 5 ಬಿಂದುಗಳ ದರ್ಜಾ ಮಾಪನಿಯಿಂದ ಮಾಡಬಹುದು. ಇದು ಯಾವುದಕ್ಕೆ ಸಂಬಂಧಪಟ್ಟಂತೆ ಮಾಡಿದೆ, ಸಹಕಾರ ಮನೋಭಾವದ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಮಾಡಿದೆ. ಇವು 2 ಕೇಳಿದ್ದಾವೆ, ಅಲ್ಲಿ 5 ಬಿಂದುಗಳು ಕೇಳಿದ್ದಾವೆ. ಅದಕ್ಕೆ ನಾನು ಸೆಕೆಂಡ್ ಪಾಯಿಂಟ್ ಕೂಡ ತೊಗೊಂಡೆ, ಸಕ್ರಿಯ ಭಾಗವಹಿಸುವಿಕೆಯ ಮೌಲ್ಯಮಾಪನ. ಇದು ಕೂಡ 5 ಬಿಂದುಗಳ ದರ್ಜಾ ಮಾಪನಿ ತೊಗೊಂಡಾಗ ಇದೇ ಸೇಮ್ ತೊಗೊಂಡೆ, ಅತ್ಯಲ್ಪ, ಕಡಿಮೆ, ಸಾಧಾರಣ, ಉತ್ತಮ, ಅತ್ಯುತ್ತಮ. ಅತ್ಯುತ್ತಮ ಹೆಂಗೆ ಕೊಡಬೇಕಾಗುತ್ತೆ, ಇಲ್ಲಿ ಒಂದು ಕಡೆ ಶ್ರೇಣಿ, ಇಲ್ಲೊಂದು ಕಡೆ ವಿವರಣೆ. ಎಲ್ಲ ಚಟುವಟಿಕೆಗಳಲ್ಲಿ ಅತ್ಯಂತ ಸಕ್ರಿಯವಾಗಿ ಭಾಗವಹಿಸುತ್ತಾನೆ ಅಂದರೆ ಒಂದು ಅತ್ಯುತ್ತಮ ಅಂತ ಕೊಡ್ಬೋದು. ಉತ್ತಮ ಯಾವಾಗ ಹೇಳ್ತೀವಿ, ಹೆಚ್ಚಿನ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾನೆ ಅಂದರೆ ಉತ್ತಮ ಅಂತ ಅನ್ಬೋದು. ಕೆಲವೊಂದು ಚಟುವಟಿಕೆಗಳಿಗೆ ಮಾತ್ರ ಭಾಗವಹಿಸ್ತಾನೆ ಅಂದರೆ ಸಾಧಾರಣ ಅಂತಕ್ಕಂಥದ್ದು. ಮತ್ತು ಭಾಗವಹಿಸುವಿಕೆ ಕಡಿಮೆ ಇದೆ ಅಂದರೆ ಕಡಿಮೆ, ಚಟುವಟಿಕೆಯಲ್ಲಿ ಭಾಗವಹಿಸ್ತಾನೇ ಇಲ್ಲ ಅಂತ ಹೇಳಿದರೆ ಅತ್ಯಲ್ಪ. ಇದು 5 ಬಿಂದುಗಳ ದರ್ಜಾ ಮಾಪನಿಯನ್ನು ನಾವು ಹೀಗೆ ತಯಾರಿಸಬೇಕಾಗತ್ತೆ. ಕೊನೆಯಲ್ಲಿ ಏನು ಮಾಡಿ, ಉಪಸಂಹಾರ ಹಾಕಿ ಕನ್ಕ್ಲೂಷನ್. ಹೀಗಾಗಿ ಗುಂಪು ಚಟುವಟಿಕೆಯಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನು ಮೌಲ್ಯಮಾಪನ ಮಾಡುವಾಗ ನೋಡಿ, ಸಹಕಾರ, ಸಂವಹನ, ನಾಯಕತ್ವ ಮತ್ತು ಭಾಗವಹಿಸುವಿಕೆ 4 ಪಾಯಿಂಟ್ಸ್ ಇತ್ತಲ್ಲ, ಅಂಶಗಳು, ಮೊದಲಾದ ಅಂಶಗಳನ್ನು ಪರಿಗಣಿಸಬೇಕು ಅಂತ ಇದೆ. 5 ಬಿಂದುಗಳ ಮೌಲ್ಯಮಾಪನ ಮಾನದಂಡ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ಸರಿಯಾಗಿ ಎಳೆಯಲು ಶಿಕ್ಷಕರಿಗೆ ಸಹಕಾರಿಯಾಗುತ್ತೆ. ಇಷ್ಟು ಬರೆದ್ರೆ ನಿಮಗೆ 5 ಅಂಕಗಳು ಸಿಕ್ಕೇ ಸಿಗುತ್ತೆ. ಇದರಲ್ಲಿ 1 ಮಾರ್ಕ್ಸು ಕೂಡ ಕಡಿಮೆ ಆಗಲ್ಲ. ಸೊ ಹೀಗೆ ನೀವೇನು ಮಾಡಬೇಕಾಗಿದೆ. ಇದನ್ನು ನೀವು ನೀಟಾಗಿ ಸ್ವಲ್ಪ ಮತ್ತೆ ನೋಡಿದಾಗ ನಿಮಗೆ ಭಾಳ ಸುಲಭವಾಗಿ ಅರ್ಥ ಆಗುತ್ತೆ. ಈಗ ನಾವು ಕ್ವಶನ್ ನಂಬರ್ 14 ಹೋಗ್ಬಿಡೋಣ. ಕ್ವಶನ್ ನಂಬರ್ 14 ಏನಿದೆ ಅದನ್ನು ನೋಡಿಕೊಂಡು ನಾವು ಆನ್ಸರ್ಸ್ಗೆ ಹೋಗೋಣ. ಕ್ವಶನ್ ನಂಬರ್ 14 ನೋಡಿ, ಇಲ್ಲಿ ಇಂಗ್ಲೀಷಲ್ಲಿ ನೋಡೋಣ. ಎಕ್ಸ್ಪ್ಲೈನ್ ದ ಅಡ್ವಾಂಟೇಜಸ್ ಫಾರ್ ಎ ಟೀಚರ್ ಟು ಅನಲೈಸ್ ಆ್ಯಂಡ್ ರಿಪೋರ್ಟ್ ದ ಪರ್ಫಾರ್ಮೆನ್ಸ್ ಆಫ್ ಸ್ಟೂಡೆಂಟ್ಸ್ ಇನ್ ಟೆಸ್ಟ್ ಆರ್ ಎಕ್ಸಾಮಿನೇಷನ್ ಅಂತ ಇಂಗ್ಲೀಷಲ್ಲಿ ಆಯಿತು. ಕನ್ನಡ ನೋಡೋಣ. ಪರೀಕ್ಷೆ ಅಥವಾ ಘಟಕ ಪರೀಕ್ಷೆಗಳಲ್ಲಿ ನೋಡಿ, ಪರೀಕ್ಷೆ ಅಥವಾ ಘಟಕ ಪರೀಕ್ಷೆಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಕಾರ್ಯಕ್ಷಮತೆಯನ್ನು ವಿಶ್ಲೇಷಿಸಿ ಮತ್ತು ವರದಿ ನೀಡುವುದರಿಂದ ಆಗುವ ಅನುಕೂಲಗಳೇನು. ಈಗ ಪರೀಕ್ಷೆ ಆಗಿದೆ, ಘಟಕ ಪರೀಕ್ಷೆ ಆಗಿದೆ. ಶಿಕ್ಷಕರು ಏನು ಮಾಡ್ತಾರೆ, ವಿದ್ಯಾರ್ಥಿಗಳ ಕಾರ್ಯಕ್ಷಮತೆ, ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದಿದ್ದಾರೆ, ಘಟಕ ಪರೀಕ್ಷೆಗಳಲ್ಲಿ ಎಷ್ಟು ಅಂಕಗಳನ್ನು ತಗೊಂಡಿದ್ದಾವೆ, ಅವರ ಕಾರ್ಯಕ್ಷಮತೆ ಏನು, ಅದನ್ನು ವಿಶ್ಲೇಷಣೆ ಮಾಡ್ತವೆ. ವಿಶ್ಲೇಷಣೆ ಮಾಡಿ ವರದಿ ನೀಡುವುದರಿಂದ ಏನು ಅನುಕೂಲ ಆಗುತ್ತೆ,
ಯಾಕೆ ಮಾಡಬೇಕು, ಅನಾಲಿಸಿಸ್ ಯಾಕೆ ಮಾಡಬೇಕು? ಒಂದು ಎಕ್ಸಾಮ್ ಆಗಿದೆ, ರಿಸಲ್ಟ್ ಫಲಿತಾಂಶ ಬಂದಿದೆ, ಆ ಫಲಿತಾಂಶವನ್ನು ನಾವು ಯಾಕೆ ವಿಶ್ಲೇಷಣೆ ಮಾಡಬೇಕು, ಅದನ್ನು ಯಾಕೆ ಅನಾಲಿಸಿಸ್ ಮಾಡಬೇಕು ಅಂತಕ್ಕಂಥದ್ದು ಪ್ರಶ್ನೆ. ಅದನ್ನು ನಾನಿಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಆಫ್ಟರ್ ದ ಎಕ್ಸಾಮಿನೇಷನ್ ವೆದರ್ ವಿ ಹ್ಯಾವ್ ಟು ಅನಲೈಸ್ ದ ರಿಸಲ್ಟ್, ನಾವು ಅನಲೈಸ್ ಮಾಡಿದ್ರೆ ಅದರಿಂದ ಆಗ್ತಕ್ಕಂಥ ಉಪಯೋಗ ಏನು, ಅನುಕೂಲಗಳೇನು ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ ನೋಡಿ, ವಿದ್ಯಾರ್ಥಿಗಳ ಪರೀಕ್ಷಾ ಸಾಧನೆಯನ್ನು ವಿಶ್ಲೇಷಿಸಿ ವರದಿ ಮಾಡುವುದರಿಂದ ಶಿಕ್ಷಕರಿಗೆ ಏನು ಪ್ರಯೋಜನ ಆಗುತ್ತೆ ಅನ್ನೋದು ಪ್ರಶ್ನೆ. ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶವನ್ನು ವಿಶ್ಲೇಷಿಸಿ ವರದಿ ಮಾಡುವುದರಿಂದ ಶಿಕ್ಷಕರಿಗೆ ಹಲವಾರು ಪ್ರಯೋಜನಗಳಿವೆ, ಒಂದಲ್ಲ ಹಲವಾರು ಇದೆ. ಇದು ಬೋಧನೆ ಮತ್ತು ಕಲಿಕೆಯನ್ನು ಸುಧಾರಿಸಲು ಸಹಕಾರಿಯಾಗಿದೆ. ಇದನ್ನು ನೀವು ಪೀಠಿಕೆನಲ್ಲಿ ಹಾಕಿ, ಇಷ್ಟು ಪೀಠಿಕೆನಲ್ಲಿ ಹಾಕಿಬಿಡ್ಬೇಕು ನೀವು. ಆಮೇಲೆ ಇಲ್ಲಿ ಆನ್ಸರ್ ಸ್ಟಾರ್ಟ್ ಆಗುತ್ತೆ. ಶಿಕ್ಷಕರಿಗೆ ಏನು ಪ್ರಯೋಜನಗಳಾಗುತ್ತೆ, ಆಗುವ ಪ್ರಯೋಜನಗಳೇನು, ಒಂದೊಂದೇ ಪಾಯಿಂಟನ್ನು ಇಲ್ಲಿ ನಾನು ಹೇಳ್ತಾ ಹೋಗಿದ್ದೀನಿ. ವಿದ್ಯಾರ್ಥಿಗಳ ಸಾಮರ್ಥ್ಯ ತಿಳಿಯಲು ಸಹಕಾರಿಯಾಗುತ್ತೆ. ನಾವು ಅನಾಲಿಸಿಸ್ ಮಾಡಿದಾಗ, ವಿಶ್ಲೇಷಣೆ ಮಾಡಿದಾಗ ವಿದ್ಯಾರ್ಥಿಗಳು ಘಟಕ ಪರೀಕ್ಷೆಗಳಲ್ಲಿ ಎಷ್ಟು ಅಂಕಗಳು ತೊಗೊಂಡಿದ್ದಾವೆ ಅದನ್ನು ವಿಶ್ಲೇಷಣೆ ಮಾಡಿದಾಗ ಏನು ಉಪಯೋಗ ಆಗುತ್ತೆ ಅಂದರೆ, ಪ್ರಯೋಜನ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳ ಸಾಮರ್ಥ್ಯ ತಿಳಿಯೋದಕ್ಕೆ ಸಹಕಾರಿಯಾಗುತ್ತೆ. ಮತ್ತು ಇದು ಫಸ್ಟ್ ಪಾಯಿಂಟು. ಯಾವ ಉತ್ತಮ ಸಾಧನೆ ಮಾಡುತ್ತಿದ್ದಾವೆ ಮತ್ತು ಯಾವ ಹಿಂದುಳಿದಿದ್ದಾವೆ ಎಂಬುದು ತಿಳಿಯುತ್ತದೆ. ಯಾವ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡ್ತಾ ಇದ್ದಾವೆ, ಯಾವ ವಿದ್ಯಾರ್ಥಿಗಳು ತುಂಬ ಹಿಂದೆ ಉಳಿದಿದ್ದಾವೆ ಎಂಬುದು ಟೀಚರ್ಸ್ಗೆ ಗೊತ್ತಾಗುತ್ತೆ. ಮತ್ತು ದೌರ್ಬಲ್ಯಗಳನ್ನು ಗುರುತಿಸಲು ಸಹಕಾರಿ. ದೌರ್ಬಲ್ಯ ಯಾವುದು ವಿದ್ಯಾರ್ಥಿಗಳದ್ದು ಅಂತ ಹಾಕ್ಕೋಬೇಕು ನೀವು. ದೌರ್ಬಲ್ಯಗಳನ್ನು ಅಂದರೆ ಏನು ದೌರ್ಬಲ್ಯ ಇದೆ ವಿದ್ಯಾರ್ಥಿಗಳಲ್ಲಿ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ, ಗುರುತಿಸೋದಕ್ಕೆ ಸಹಕಾರಿಯಾಗುತ್ತೆ. ನೆಕ್ಸ್ಟ್ ಪಾಯಿಂಟು, ವಿದ್ಯಾರ್ಥಿಗಳಿಗೆ ಯಾವ ವಿಷಯದಲ್ಲಿ ತೊಂದರೆ ಇದೆ ಎಂಬುದನ್ನು ಗುರುತಿಸಬಹುದು. ವಿದ್ಯಾರ್ಥಿಗಳಿಗೆ ಯಾವ ವಿಷಯದಲ್ಲಿ ತೊಂದರೆ ಇದೆ, ಯಾವ ವಿಷಯದಲ್ಲಿ ಕಡಿಮೆ ಅಂಕ ಬರ್ತಾ ಇದೆ ಅದನ್ನು ಕೂಡ ಪತ್ತೆ ಹಚ್ಚಬಹುದು. ಮತ್ತು ಬೋಧನಾ ವಿಧಾನವನ್ನು ಸುಧಾರಿಸಲು, ನಮ್ಮದೇ ಏನಾದರೂ ಬೋಧನಾ ವಿಧಾನ ತಪ್ಪಿದೆಯಾ, ಟೀಚರ್ಸ್ ಅದನ್ನು ಸುಧಾರಿಸ್ಕೋಬೋದು. ಟೀಚಿಂಗ್ ಮೆಥಡ್ಸ್ ಏನಾದರೂ ತಪ್ಪಿದೆಯಾ, ಅದನ್ನು ಏನಾದರೂ ನಾವು ಸುಧಾರಿಸ್ಕೋಬೇಕಾ, ಅದು ಕೂಡ ಇಲ್ಲಿ ನಮಗೆ ಅಂದರೆ ಟೀಚರ್ಸ್ಗೆ ಗೊತ್ತಾಗುತ್ತೆ. ಫಲಿತಾಂಶಗಳ ಆಧಾರದ ಮೇಲೆ ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನು ಬದಲಾಯಿಸ್ಬೋದು. ಹೇಗೆ ರಿಸಲ್ಟ್ ಬಂದಿದೆ, ಫಲಿತಾಂಶ ಬಂದಿದೆ, ಅದರ ಆಧಾರದ ಮೇಲೆ ಶಿಕ್ಷಕರು ಏನು ಮಾಡ್ಬೋದು, ತಮ್ಮ ಟೀಚಿಂಗ್ ಟೆಕ್ನಿಕ್ಸನ್ನು ಏನು ಮಾಡ್ಬೋದು, ಬೋಧನಾ ತಂತ್ರಗಳನ್ನು ಬದಲಾಯಿಸಿ ಉತ್ತಮವಾಗಿ ಪಾಠ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತಕ್ಕಂಥದ್ದು. ಮತ್ತು ವೈಯಕ್ತಿಕ ಮಾರ್ಗದರ್ಶನ ನೀಡಲು ಸಹಕಾರಿ. ಇಂಡಿವಿಜುವಲ್ ಗೈಡೆನ್ಸ್ ಕೂಡ ಮಕ್ಕಳಿಗೆ ನಾವು ವಿದ್ಯಾರ್ಥಿಗಳಿಗೆ ಕೊಡೋದಕ್ಕೆ ಇದೇನಾಗುತ್ತೆ, ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು. ಮತ್ತು ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ಸಹಾಯ ಒದಗಿಸಬಹುದು. ಯಾವ ಬ್ಯಾಕ್ವರ್ಡ್ ಆಗಿದ್ದಾವೆ ಓದೋದ್ರಲ್ಲಿ ಅಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಸಹಾಯವನ್ನು ಒದಗಿಸೋದಕ್ಕೆ ಇದು ಕೂಡ ಹೆಲ್ಪ್ ಆಗುತ್ತೆ. ಪುನರ್ಬೋಧನೆ ಇದೇನಾಗಿ ತಪ್ಪಾಗಿ ಅಂಕಿತ ಆಗಿದೆ, ಇಲ್ಲಿ ಇದನ್ನು ಸರಿಪಡಿಸಿ ಪುನರ್ಬೋಧನೆಗೆ ಏನಾಗುತ್ತೆ, ನೆರವಾಗುತ್ತೆ ಅಂತಕ್ಕಂಥದ್ದು. ಪುನರ್ಬೋಧನೆ ಅಂದರೆ ಮತ್ತೊಂದು ಸತಿ ಏನು ಮಾಡ್ಬೋದು, ಟೀಚಿಂಗ್ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ ಅನ್ನೋದು. ಆಮೇಲೆ ಅರ್ಥವಾಗದ ವಿಷಯಗಳನ್ನು ಮತ್ತೆ ಬೋಧಿಸಲು ಏನಾಗುತ್ತೆ, ಸಾಧ್ಯ ಆಗುತ್ತೆ. ಯಾವುದು ಅರ್ಥ ಆಗಲ್ಲ ಆ ವಿಷಯಗಳನ್ನು ಟೀಚರ್ಸು ಸ್ಟೂಡೆಂಟ್ಸ್ಗೆ ಮತ್ತೆ ಟೀಚ್ ಮಾಡೋದಕ್ಕೆ, ಬೋಧನೆ ಮಾಡೋದಕ್ಕೆ ಸಹಕಾರಿ ಅಥವಾ ಪಾಸಿಬಲ್ ಆಗುತ್ತೆ, ಸಾಧ್ಯ ಆಗುತ್ತೆ ಅನ್ನೋದು. ಪೋಷಕರೊಂದಿಗೆ ಸಂಪರ್ಕ ಬೆಳೆಸಲು ಸಹಕಾರಿಯಾಗುತ್ತೆ. ಪೋಷಕರಿಗೆ ಸಂಪರ್ಕ ಬೆಳೆಸಲು ಸಹಕಾರಿಯಾಗುತ್ತೆ. ಮತ್ತು ವಿದ್ಯಾರ್ಥಿಯ ಪ್ರಗತಿಯನ್ನು ಪೋಷಕರಿಗೆ ತಿಳಿಸಬಹುದು. ವಿದ್ಯಾರ್ಥಿಯ ಪ್ರಗತಿ ಎಷ್ಟಾಗಿದೆ, ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ, ಯಾಕೆ ಹೀಗಾಗಿದೆ, ಇದೆಲ್ಲ ಅನಾಲಿಸಿಸ್ ಮಾಡಿದಾಗ ವಿದ್ಯಾರ್ಥಿಗಳ ಪ್ರಗತಿಯನ್ನು ಪೋಷಕರಿಗೆ ತಿಳಿಸೋದಕ್ಕೆ ಏನಾಗುತ್ತೆ, ಸಹಾಯ ಆಗುತ್ತೆ. ವಿದ್ಯಾರ್ಥಿಗಳ ಪ್ರಗತಿಯನ್ನು ನಿರಂತರವಾಗಿ ಗಮನಿಸೋದಕ್ಕೆ ಸಹಕಾರಿಯಾಗುತ್ತೆ. ನಿರಂತರವಾಗಿ ಒಬ್ಬ ವಿದ್ಯಾರ್ಥಿ ಹೇಗೆ ಪ್ರಗತಿಯನ್ನು ಸಾಧಿಸ್ತಾ ಇದ್ದಾನೆ ಅದನ್ನು ಗಮನಿಸೋದಕ್ಕೂ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ವಿದ್ಯಾರ್ಥಿಯ ಅಭಿವೃದ್ಧಿಯನ್ನು ಹಂತ ಹಂತವಾಗಿ ಏನು ಮಾಡ್ಬೋದು, ಪರಿಶೀಲಿಸಬಹುದು. ಇದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಸಹಕಾರಿಯಾಗುತ್ತೆ. ಉತ್ತಮ ಯೋಜನೆ ಬೋಧನೆಯಿಂದ ಉತ್ತಮ ಫಲಿತಾಂಶ ಪಡೆಯಬಹುದು. ಇಷ್ಟೆಲ್ಲ ಅಂಶಗಳನ್ನು ನಾವೇನು ಮಾಡ್ಬೋದು, ಯಾವುದೇ ಒಂದು ಘಟಕ ಪರೀಕ್ಷೆಯ ಅಂಕಗಳನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಇದೆಲ್ಲ ಒಂದು ಅನುಕೂಲಗಳು ಶಿಕ್ಷಕರಿಗೆ ಆಗುತ್ತೆ. ಇಲ್ಲಿ ಕೊನೆಗೆ ಉಪಸಂಹಾರ ಕನ್ಕ್ಲೂಷನ್ ಆಗಿ, ಹೀಗಾಗಿ ವಿದ್ಯಾರ್ಥಿಗಳ ಸಾಧನೆಯನ್ನು ವಿಶ್ಲೇಷಿಸಿ ವರದಿ ಮಾಡುವುದರಿಂದ ಶಿಕ್ಷಕರು ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಗೊಳಿಸಿ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಬಹುದು ಅಂತ ನಾವು ಹೇಳ್ಬೋದು. ಇಷ್ಟನ್ನು ಬರೆದ್ರೆ ಖಂಡಿತ ನಿಮಗೆ ಎಷ್ಟಾಗುತ್ತೆ, 5 ಅಂಕಗಳು ನಿಮಗೆ ಸಿಗುತ್ತೆ. ಇದನ್ನು ನೀವು ಪಾಯಿಂಟ್ ವೈಸ್ ಏನು ಮಾಡಬೇಕು, ನೀವು ಆನ್ಸರನ್ನು ಮಾಡಬೇಕಾಗತ್ತೆ. ಕೊನೆಯ ಒಂದು ಪ್ರಶ್ನೆ ನಾವು ನೋಡ್ಕೊಂಡ್ಬಂದ್ಬಿಡೋಣ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ದ್ವಿಸ್ತಂಭ ಲೇಖ ಅಂತ ಇದೆ, ಅದನ್ನು ನಾವು ನೋಡ್ಬಿಡೋಣ. ನೋಡಿ ಅದನ್ನು ಕೂಡ ನಾವು ಏನು ಮಾಡೋಣ, ಡಿಸ್ಕಸ್ ಮಾಡೋಣ. ದ್ವಿಸ್ತಂಭ ಲೇಖದ ಬಗ್ಗೆ ಇಲ್ಲಿ ನೋಡಿ, ಕ್ವಶನ್ ನಂಬರ್ 15, ಇದು ಕೊನೆ ಪ್ರಶ್ನೆ. ದ ಅಚೀವ್ಮೆಂಟ್ ಆಫ್ ಎ ಸ್ಟೂಡೆಂಟ್ ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮೆಸ್ಟರ್ ಎಕ್ಸಾಮಿನೇಷನ್ ಆರ್ ಗಿವನ್. ಕನ್ಸ್ಟ್ರಕ್ಟ್ ಎ ಡಬಲ್ ಬಾರ್ ಗ್ರಾಫ್ ಬೈ ಚೂಸಿಂಗ್ ಆ್ಯನ್ ಅಪ್ರೋಪ್ರಿಯೇಟ್ ಸ್ಕೇಲ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. ನಾವು ಕೆಳಗೆ ಬಂದುಬಿಡೋಣ, ಯಾಕೆ ಕನ್ನಡ ಮೀಡಿಯಂ ಸ್ಟೂಡೆಂಟು ತುಂಬಾ ಇದ್ದಾವೆ.
ಅದಕ್ಕೆ ನಾವು ಅದನ್ನೇ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ನಾವು ಇದನ್ನು ವೀಡಿಯೋ ಮಾಡ್ತಾಯಿದ್ದೀವಿ. 1ನೇ ಮತ್ತು 2ನೇ ಸೆಮಿಸ್ಟರ್ ಅರ್ಥ ಮಾಡ್ಕೊಳ್ಳಿ. 1ನೇ ಮತ್ತು 2ನೇ ಸೆಮಿಸ್ಟರ್ಗಳಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನು ನೀಡಲಾಗಿದೆ. ನೋಡಿ, ಇಲ್ಲಿ 1ನೇ ಸೆಮಿಸ್ಟರ್ ಇದೆ, ಸೆಕೆಂಡ್ ಸೆಮಿಸ್ಟರ್ ಇದೆ, ಗರಿಷ್ಠ ಅಂಕ 100 ಇದೆ, 100 ಇದೆ. ಇದನ್ನು ಏನು ಮಾಡೋದು, ಸೂಕ್ತ ಪ್ರಮಾಣವನ್ನು ಆಯ್ಕೆ ಮಾಡಿ ದ್ವಿಸ್ತಂಭ ಲೇಖ ರಚಿಸಿ ಅಂತ ಇದೆ. ಅಂದರೆ ಡಬಲ್ ಬಾರ್ಗ್ರಾಫ್ನ ರಚಿಸಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಕೆಳಗಿನ ಪ್ರಶ್ನೆ ಏನು, ಯಾವ ವಿಷಯದಲ್ಲಿ ವಿದ್ಯಾರ್ಥಿಯು ಅತ್ಯುತ್ತಮವಾದಂಥ ಪ್ರಗತಿಯನ್ನು ಸಾಧಿಸಿದ್ದಾನೆ ಅಂತಕ್ಕಂಥದ್ದು ಕೇಳಿದ್ದಾರೆ. ಇಲ್ಲಿ ನೋಡಿ, ಇಂಗ್ಲೀಷು, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಅಂತ ಇದೆ. ಇಲ್ಲಿ 1ನೇ ಸೆಮಿಸ್ಟರಲ್ಲಿ 67, ಸೆಕೆಂಡಲ್ಲಿ 70, 72, 65, 88, 95, 81, 85, 73, 75 ಹೀಗೆ ಅವ್ರು ಕೊಟ್ಬಿಟ್ಟಿದ್ದಾರೆ. ಒಂದು ಟೇಬಲನ್ನು ಕೊಟ್ಟಿದ್ದಾರೆ. ಆ ಟೇಬಲನ್ನು ಬಳಸ್ಕೊಂಡು ನಾವೇನು ಮಾಡಬೇಕಾಗತ್ತೆ, ದ್ವಿಸ್ತಂಭ ಲೇಖವನ್ನು ರಚನೆ ಮಾಡಬೇಕು. ದ್ವಿಸ್ತಂಭ ಲೇಖವನ್ನು ರಚನೆ ಮಾಡೋಕ್ಕಿಂತ ಮುಂಚೆ ನಾವು ಅದನ್ನು ನೀಟಾಗಿ ಬರ್ಕೋಬೇಕಾಗುತ್ತೆ. ಇಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ನೋಡಿ. ಕ್ವಶನ್ ನಂಬರ್ 15 ನಾವು ಡಿಸ್ಕಸ್ ಮಾಡೋಣ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದು. ಇಲ್ಲಿ ನೋಡಿ, ದ್ವಿಸ್ತಂಭ ಲೇಖ ಅಲ್ಲಿ ಟೇಬಲಲ್ಲಿ ಕೊಟ್ಟಿದ್ದು, ಅದನ್ನೇ ನಾನೇನು ಮಾಡಿದೆ, ಇಲ್ಲಿ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಅಂತ ವರ್ಟಿಕಲಲ್ಲಿ ಬರ್ಕೊಂಡಿದ್ದೀನಿ. ಇಂಗ್ಲೀಷಲ್ಲಿ 67 ಬಂತು, ಸೆಕೆಂಡ್ ಸೆಮಿಸ್ಟರಲ್ಲಿ 70 ಬಂತು, ಹಿಂದಿಯಲ್ಲಿ 72, ಇಲ್ಲಿ 65, ಗಣಿತ 88, 95, ವಿಜ್ಞಾನ 81, 85, ಸಮಾಜ ವಿಜ್ಞಾನ 73, 75 ಇದನ್ನು ನೀವು ಬರ್ಕೋಬೇಕು, ಒಂದು ಕಡೆ ಬರ್ಕೋಬೇಕು. ಆಮೇಲೆ ಮಾಪಕ ವೈ ಅಕ್ಷದಲ್ಲಿ 1 ಸೆಂಟಿಮೀಟರ್ ಈಸಿಗೊಟ್ಟು 10 ಅಂಕಗಳು ಎಂದು ತೆಗೆದುಕೊಳ್ಳಬಹುದು ಅಂತ. ಇಲ್ಲಿ ಇದು ಹೆಂಗೆ ವೈ ಅಂಕ ಅಂತ ಹೇಳಿದ್ರೆ, ವೈ ಅಕ್ಷ ಅಂತ ಹೇಳಿದ್ರೆ ಇದನ್ನು ವೈ ಅಕ್ಷ ಅಂತ ಹೇಳ್ತೀವಿ, ಇದನ್ನು ಎಕ್ಸ್ ಅಂತ ಹೇಳ್ತೀವಿ. ಇದು ವೈ, ಇದು ಎಕ್ಸ್. ಇಲ್ಲಿ 1 ಸೆಂಟಿಮೀಟರ್ನ 10 ಅಂಕ ಅಂತ ತಗೊಳ್ಳಿ. 1 ಇದು 2, ಇದು ನಡುವೆ ಇರ್ತಕ್ಕಂಥದ್ದು ಎಷ್ಟು, 10 ಸೆಂಟಿಮೀಟರ್ ಅಂತ ತಗೋಬೋದು. ಇಲ್ಲಿಂದ ಇಲ್ಲಿಗೆ 10, ಇಲ್ಲಿಂದ ಇಲ್ಲಿಗೆ 10, ಇಲ್ಲಿಂದ ಇಲ್ಲಿಗೆ 10 ಅಂಕ. ಅಂದರೆ 1 ಸೆಂಟಿಮೀಟರ್ಗೆ 10 ಅಂಕ, 10 ಅಂಕ ಅಂತ ನಾವು ಏನು ಮಾಡಬೇಕು, ತಗೋಬೇಕು. ಸೆಂಟಿಮೀಟರ್ 1 ಅದಕ್ಕೆ ಎಷ್ಟು, 10 ಅಂಕಗಳು ಅಂತ ತಗೋಬೇಕಾಗತ್ತೆ. ಕೆಳಗೆ ನಾನು ಅದನ್ನು ನೀಟಾಗಿ ತೋರಿಸ್ತೀನಿ. ವೈ ಅಂಶದಲ್ಲಿ 1 ಸೆಂಟಿಮೀಟರ್ = 10 ಅಂಕಗಳು ಎಂದು ತೆಗೆದುಕೊಳ್ಳಬಹುದು. ಅಂದರೆ 1 ಸೆಂಟಿಮೀಟರ್ಗೆ 10 ಅಂಕ ಅಂತ ತಗೊಳ್ಳಿ. ದ್ವಿಬಾರ್ಗ್ರಾಫ್ ಅಂದರೆ ಡಬಲ್ ಬಾರ್ಗ್ರಾಫ್, ದ್ವಿಸ್ತಂಭ ಲೇಖ ಅಂತ ಬಿಡಿಸುವ ವಿಧಾನ ನೋಡಿ. ಎಕ್ಸ್ ಅಕ್ಷದಲ್ಲಿ ವಿಷಯಗಳನ್ನು, ಇದು ನೋಡಿ, ಇದು ಎಕ್ಸ್, ಇದು ವಿಷಯಗಳನ್ನು ಗುರುತಿಸಬೇಕು. ವೈ ಅಕ್ಷದಲ್ಲಿ ಅಂಕಗಳನ್ನು ಗುರುತಿಸಬೇಕು. ಇಲ್ಲಿ ನಾನು ಮಾಡಿದ್ದೀನಿ. ಆಮೇಲೆ ಪ್ರತಿ ವಿಷಯಕ್ಕೆ 2 ಕಂಬಗಳನ್ನು ಬಿಡಿಸಬೇಕು. ಪ್ರತಿ ವಿಷಯಕ್ಕೆ 2 ಕಂಬಗಳು ಬೇಕು. ಇಂಗ್ಲೀಷ್ಗೆ 2, ಹಿಂದಿಗೆ 2, ಎಲ್ಲದಕ್ಕೂ. ಮೊದಲನೇ ಕಂಬ 1ನೇ ಸೆಮಿಸ್ಟರ್, 2ನೇ ಕಂಬ 2ನೇ ಸೆಮಿಸ್ಟರ್. ಬೇರೆ ಬೇರೆ ಬಣ್ಣ ಅಥವಾ ಛಾಯೆಯನ್ನು ಬಳಸಬೇಕು. ಅಲ್ಲಿ ನೀವು ಬಣ್ಣ ಅಂತೂ ಹಾಕೋಕ್ಕಾಗಲ್ಲ ಎಕ್ಸಾಮಲ್ಲಿ. ಪೆನ್ಸಿಲಲ್ಲಿ ಛಾಯೆ, ಫಾರ್ ಎಕ್ಸಾಂಪಲ್ ನೋಡಿ, ಇದು ಹೀಗೆ ಬಂತು ಅಂದರೆ ಇದನ್ನು ನೀವು ಹೀಗೆ 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 ಮಾಡಬೇಕು. ಇದನ್ನು ನೀವು ಹೀಗೆ 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 ಮಾಡಿದ್ರೆ ಏನಾಗುತ್ತೆ, ಡಿಫ್ರೆಂಟ್ ಆಗುತ್ತೆ. ಇದು ಒಂದು ವರ್ಟಿಕಲ್ಲು, ಇಂದು ಮೇಲಿಂದ ಕೆಳಗೆ. ಅಂದರೆ ಛಾಯೆ ಏನೇನು ಮಾಡಬೇಕು, ಚೇಂಜ್ ಮಾಡಬೇಕು. ಅಂದರೆ ಇಲ್ಲಿ ಹೇಳ್ತಾನೆ ನೋಡಿ, ಮೊದಲನೇ ಕಂಬ ಇದು 1ನೇ ಸೆಮಿಸ್ಟರ್, 2ನೇ ಕಂಬ ಇದು 2ನೇ ಸೆಮಿಸ್ಟರ್. ಇದೇ ಬೇರೆ ಇರಬೇಕು ನೋಡೋದಕ್ಕೆ, ಇದೇ ಹೀಗಿರಬೇಕು. ಸೊ ಹೀಗೆ ನೀವು ಮಾಡ್ಕೋಬೇಕು. ಅಂದರೆ ಗ್ರಾಫ್ಗೆ ಸೂಕ್ತ ಶೀರ್ಷಿಕೆ ನೀಡಬೇಕು. ಸೂಕ್ತವಾದ ಶೀರ್ಷಿಕೆ ಗ್ರಾಫಿಗೆ ನೋಡಬೇಕು. ನೋಡಿ, ಪ್ರಗತಿ ಲೆಕ್ಕಾಚಾರ ಇದೆ ಅಂತ ನಾನು ಇಲ್ಲಿ ಹಾಕೀನಿ. ಇದು 1ನೇ ಸೆಮ್ಮು, ಇದು ಸೆಕೆಂಡ್ ಸೆಮ್ಮು, ಇದು ಫಸ್ಟ್ ಸೆಮ್ಮು ಅಂತ ಹಾಕ್ಕೊಳ್ಳಿ. 67 1ನೇ ಸೆಮಿಸ್ಟರಲ್ಲಿ ಇಂಗ್ಲೀಷಲ್ಲಿ ಇತ್ತು. ಮತ್ತು ಸೆಕೆಂಡ್ ಸೆಮಿಸ್ಟರ್ಗೆ 70 ಬಂತು. ಡಿಫ್ರೆನ್ಸ್ ಎಷ್ಟಾಯಿತು, 3 ಡಿಫ್ರೆನ್ಸ್. ಅಂದರೆ ಇಲ್ಲಿ 3% ಏನಾಯಿತು, ರೈಸ್ ಆಯಿತು. ಹಿಂದಿಯಲ್ಲಿ 72 ಇತ್ತು 1ನೇ ಸೆಮಿಸ್ಟರಲ್ಲಿ, ಅದು 65 ಹೋಯಿತು. ಈಗ ಮೈನಸ್ ಆಗಿಬಿಡ್ತು. ಇಲ್ಲಿ ಏನಾಗ್ಬಿಡ್ತು, -7 ಆಗಿಬಿಡ್ತು. ಅಂದರೆ ಫಸ್ಟ್ ಸೆಮಿಸ್ಟರಲ್ಲೇ ಜಾಸ್ತಿ ಇದೆ, ಸೆಕೆಂಡ್ ಸೆಮಿಸ್ಟರಲ್ಲಿ ಕಡಿಮೆ ಆಗಿಬಿಡ್ತು. ಗಣಿತದಲ್ಲಿ 88 ಇತ್ತು ಫಸ್ಟ್ ಸೆಮಿಸ್ಟರು. ಆಮೇಲೆ ಸೆಕೆಂಡ್ ಸೆಮಿಸ್ಟರ್ 95 ಆಯಿತು. ಇಲ್ಲಿ ಎಷ್ಟಾಯಿತು, 7 ಆಯಿತು. ಆಮೇಲೆ ವಿಜ್ಞಾನ 1ನೇ ಸೆಮಿಸ್ಟರಲ್ಲಿ 81, ಸೆಕೆಂಡ್ ಸೆಮಿಸ್ಟರ್ 85, ಅಂದರೆ ಪ್ರಗತಿ ಎಷ್ಟಾಯಿತು, 4 ಆಯಿತು. ಸಮಾಜ ವಿಜ್ಞಾನ 1ನೇ ಸೆಮಿಸ್ಟರ್ 73 ಮತ್ತು ಸೆಕೆಂಡ್ ಸೆಮಿಸ್ಟರ್ 75, ಅಂದರೆ ಇಲ್ಲಿ ಪ್ರಗತಿ ಎಷ್ಟಾಯಿತು, 2 ಆಯಿತು. ಇಲ್ಲಿ ಯಾವ ಸಬ್ಜೆಕ್ಟ್ ಎಷ್ಟು ಜಾಸ್ತಿ ಪ್ರಗತಿ ತೊಗೊಂಡಿದ್ದಾವೆ ಅಂದರೆ ಗಣಿತ. ಯಾಕೆ ಅಂತ ಹೇಳಿದರೆ ಇಲ್ಲಿ 7 ಇದೆ, ಇದು 3 ಇದೆ, ಇದು -7 ಇದೆ, 4 ಇದೆ, 2 ಇದೆ. ಅದಕ್ಕೆ ಉತ್ತರ ಏನಾಗುತ್ತೆ, ವಿದ್ಯಾರ್ಥಿಯು ಗಣಿತ ವಿಷಯದಲ್ಲಿ ಅತ್ಯಧಿಕ ಪ್ರಗತಿಯನ್ನು ಸಾಧಿಸಿದ್ದಾನೆ. 7 ಅಂಕಗಳ ಏನಾಗಿದೆ, ಹೆಚ್ಚಳ ಆಗಿದೆ. ಇದನ್ನು ಬಾಯೋಗ್ರಾಫ್ ಇಲ್ಲಿ ಹಾಕಿ ನೋಡಿ, ನಾನು ಇದನ್ನು ನೀವು ಹಾಕೋಬೇಕು. 1 ಮತ್ತು 2 ಸೆಮಿಸ್ಟರ್ ಪರೀಕ್ಷೆಗಳಿಂದ ವಿದ್ಯಾರ್ಥಿಗಳ ಅಂಕಗಳು ನೋಡಿ, ಒಂದು ಕಲರ್ ಕೊಟ್ಟಿದ್ದೀನಿ ಇಲ್ಲಿ
ಒಂದು ಆರೆಂಜ್ ಕಲರ್ ಕೊಟ್ಟಿದ್ದೀನಿ, ಮತ್ತೊಂದು ಫಸ್ಟ್ ಸೆಮಿಸ್ಟರ್ಗೆ ಈ ಕಲರು ಮತ್ತು ಇಲ್ಲಿ ಆರೆಂಜನ್ನು ಕೊಟ್ಟಿದ್ದೀನಿ. ಇಲ್ಲಿ ನೋಡಿ ಎಕ್ಸ್ ವೈ ಇಲ್ಲಿ ನೋಡ್ಕೊಳ್ಳಿ, ಇನ್ನೊಂದು ಎಕ್ಸ್ ಅದೇ ಹಿಡಿಯೋದು ಎಕ್ಸ್ ಅಂತ ಹೇಳಿದ್ರೆ ಇಲ್ಲಿ ಸಬ್ಜೆಕ್ಟನ್ನು ಹಾಕಿ ಇಂಗ್ಲೀಷು, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ವಿಷಯಗಳು ಇಲ್ಲಿ ಬರುತ್ತೆ. ವಿಷಯಗಳು ಯಾವುದ್ರಲ್ಲಿ ಬರ್ತಾ ಇದೆ, ಎಕ್ಸಲ್ಲಿ ಬರ್ತಾ ಇದೆ. ಆಮೇಲೆ ಅಂಕಗಳು ಎಲ್ಲಿ ಬರ್ತಾ ಇದೆ, ವೈನಲ್ಲಿ ಬರ್ತಾ ಇದೆ. ನೋಡಿ ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್, 2 ಸೆಂಟಿಮೀಟರ್. ನೋಡಿ 1 ಸೆಂಟಿಮೀಟರ್ = 10 ಅಂಕಗಳು ಅಂತ ಹಿಡಿಯೋದು. ಇಲ್ಲಿ 10, 20, 30, 40, 50, 60, 70, 80, 90, 100 ಅಂತೆ ಇಲ್ಲಿ ಅಂಕಗಳು ಅಂತ ಹಾಕ್ಕೊಳ್ಳಿ. ಇಲ್ಲಿ ವಿಷಯಗಳು ಅದನ್ನು ಎಕ್ಸಲ್ಲಿ ವಿಷಯಗಳು ಬರುತ್ತೆ, ವೈನಲ್ಲಿ ಅಂಕಗಳು ಬರುತ್ತೆ. ಇಲ್ಲಿ 10, 20 100 ಅಂಕಗಳು ಕೊಡಲಿ, ಯಾಕೆಂದರೆ 95ನೇ ಜಾಸ್ತಿ ಇರತಕ್ಕಂಥದ್ದು. ಇಲ್ಲಿ ಇಂಗ್ಲೀಷಲ್ಲಿ ಮೊದಲನೇ ಸೆಮಿಸ್ಟರ್ ಇದು ಸೆಕೆಂಡ್ ಸೆಮಿಸ್ಟರ್, ಇದು ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಫಸ್ಟು ಸೆಕೆಂಡು. ನೋಡಿ ಫಸ್ಟ್ ಸೆಮಿಸ್ಟರ್ಗೆ ಏನಿದೆ ಕಲರ್ ಚೇಂಜ್ ಇದೆ, ಇಲ್ಲಿ ಸೆಕೆಂಡ್ ಸೆಮಿಸ್ಟರ್ಗೆ ಏನಾಗಿದೆ ಕಲರ್ ಚೇಂಜ್ ಇದೆ. ಯಾಕೆಂದರೆ ಗೊತ್ತಾಗಬೇಕು, ನೀವು ಏನು ಮಾಡ್ಬೋದು, ನೀವು ಅಲ್ಲಿ ಕಲರ್ ತಗೊಂಡೋಗೋಕ್ಕಾಗಲ್ಲ. ಅದಕ್ಕೆ ನೀವೇನು ಮಾಡಬೇಕಾಗತ್ತೆ, ಮೊದಲನೇ ಸೆಮಿಸ್ಟರ್ಗೆ ನೀವು ಬೇಕಾದ್ರೆ ಚಿಕ್ಕ ಇಡ್ಬೋದು, ಹಿಂಗೆ ಡಾಟ್ ಇಡ್ಬೋದು. ಸೆಕೆಂಡ್ ಸೆಮಿಸ್ಟರ್ಗೆ ನೀವೇನು ಮಾಡ್ಬೋದು, ಈ ರೀತಿ ಲೈನ್ಸ್ಗಳನ್ನು ಹಾಕ್ಬೋದು. ಇದಕ್ಕೂ ಇದು ಮೊದಲನೇ ಸೆಮಿಸ್ಟರ್, ಇದು ಸೆಕೆಂಡ್ ಸೆಮಿಸ್ಟರ್. ಯಾಕೆಂದರೆ ಬಣ್ಣ ಹಾಕೋದಕ್ಕಾಗಲ್ಲ ಎಕ್ಸಾಮಲ್ಲಿ. ಅದಕ್ಕೆ ನೀವು ಈ ಥರದ ಒಂದು ಛಾಯೆ ಅಥವಾ ಏನಾದರೂ ಡಿಸೈನ್ಸನ್ನು ನೀವು ಮಾಡ್ಕೋಬೇಕಾಗತ್ತೆ. ಮೊದಲನೇ ಸೆಮಿಸ್ಟರ್ಗೆ ಚಿಕ್ಕ ಸೆಕೆಂಡ್ ಸೆಮಿಸ್ಟರ್ಗೆ ಲೈನ್ಸನ್ನು ಇಡೋದು ಕೂಡ ಡಿಫ್ರೆಂಟಾಗಿ ಕಾಣುತ್ತೆ. ಸೊ ಇಲ್ಲಿ ಏನಾಗಿದೆ, ಇಂಗ್ಲೀಷಲ್ಲಿ 67ಇಂದ 70 ಬಂತು, ಎಷ್ಟಾಯಿತು 3 ಡಿಫ್ರೆನ್ಸ್. ಇಲ್ಲಿ 72ಇಂದ 65 ಅಂದರೆ ಮೊದಲನೇ ಸೆಮಿಸ್ಟರ್ ಬೆಲೆ ಜಾಸ್ತಿ ಇತ್ತು, ಇಲ್ಲಿ -7 ಆಗಿಬಿಡ್ತು. ಇಲ್ಲಿ ಯಾವುದರಲ್ಲಿ ಗಣಿತದಲ್ಲಿ 88 ಇರೋದು 90 ಆಯಿತು, ಅಂದರೆ 7 ಡಿಫ್ರೆನ್ಸ್ ಆಯಿತು. ಇಲ್ಲಿ 81 85 ಆಯಿತು, 4 ಡಿಫ್ರೆನ್ಸ್ ಆಯಿತು. ಇಲ್ಲಿ 2 ಡಿಫ್ರೆನ್ಸ್ ಆಯಿತು. ಅಂದರೆ ಅತಿ ಹೆಚ್ಚು ಅಂಕಗಳು ಪ್ರಗತಿ ಸಾಧಿಸೋದು ಯಾವುದು, ಇಲ್ಲಿ ಗಣಿತ. ಅದನ್ನೇ ನಾವಿಲ್ಲಿ ಬರೆದಿರ್ತಕ್ಕಂಥದ್ದು. ಇಲ್ಲಿ ನೋಡಿ ವಿದ್ಯಾರ್ಥಿಯು ಗಣಿತ ವಿಷಯದಲ್ಲಿ ಅತ್ಯಧಿಕ ಪ್ರಗತಿಯನ್ನು ಸಾಧಿಸಿದ್ದಾನೆ, 7 ಅಂಕಗಳು ಅಂತ ಇದೆ. ಇಲ್ಲಿ ನಾವೇನು ಮಾಡಿದೆ, ನಾನು ಅದನ್ನು ಪಕ್ಕದಲ್ಲಿ ಹಾಕಿ ಮಾಡಿದೆ 67 70 ಇಲ್ಲಿ ಡಿಫ್ರೆನ್ಸ್ ಕೂಡ ನಿಮಗೆ ಆಗಿದೆ. ಇದು ನಿಮಗೆ ನೋಡಿದಾಗ ಏನನ್ಸುತ್ತೆ, ನಮ್ಮ ಕೈಯಲ್ಲಿ ಮಾಡೋಕ್ಕಾಗದೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಆದರೆ ಇದನ್ನು ಮಾಡ್ಬೋದು. 1 ಮತ್ತು 2 ಸೆಮಿಸ್ಟರ್ ಪರೀಕ್ಷೆಗಳಿಂದ ವಿದ್ಯಾರ್ಥಿಯ ಅಂಕಗಳು ಅಂತ ಹಾಕಿ ಗರಿಷ್ಠ ಅಂಕ 100 ಹಾಕಿ ನೋಡಿ. ಫಸ್ಟ್ ಸೆಮಿಸ್ಟರ್ಗೆ ಒಂದು ಕಲರ್ ಕೊಡಿ, ಕಲರ್ ಇಲ್ಲಿ ಕೊಟ್ಟಿನಿ ನಾನು. ನೀವೇನು ಮಾಡಿ, ಡಿಸೈನ್ ಚೇಂಜ್ ಮಾಡಿ. ಸೆಕೆಂಡ್ ಸೆಮಿಸ್ಟರ್ಗೆ ಡಿಸೈನ್ ಚೇಂಜ್ ಮಾಡಿ. ಸ್ವಲ್ಪ ನೀವು ಐಡಿಯಾನ ಉಪಯೋಗಿಸಿದ್ರು, ಸ್ವಲ್ಪ ನೀವು ಯೋಚನೆ ಮಾಡಿದ್ರು ಇದೆಲ್ಲ ಸಾಧ್ಯ ಆಗುತ್ತೆ ಅಂತಕ್ಕಂಥ. ಇಷ್ಟೆಲ್ಲ ಮಾಡಿದ್ರೆ ನಿಮ್ಗೆ 5 ಅಂಕಗಳು ಖಂಡಿತ ಲಭ್ಯ ಆಗುತ್ತೆ. ಇದರಲ್ಲಿ 1 ಅಂಕನೂ ಕೂಡ ತಪ್ಪೋದಿಲ್ಲ, ಎಲ್ಲ ಅಂಕಗಳು ನಿಮಗೆ ಸಿಗುತ್ತೆ. ಹೀಗೆ ನೀವೇನು ಮಾಡಬೇಕು, ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಬೇಕು ಮತ್ತು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ವಿಡಿಯೋ ನೋಡೋದ್ರಿಂದ ಏನಾಗುತ್ತೆ, ನಿಮಗೆ ಅನೇಕ ವಿಷಯಗಳು ಗೊತ್ತಾಗುತ್ತೆ. ನಿಮ್ಮ ಒಂದು ಸೋರ್ಸ್ ಬುಕ್ಕಲ್ಲಿ ಪ್ರಶ್ನೆಗಳು ಇರೋದಿಲ್ಲ. ಹೇಗೆ ಎಕ್ಸಾಮಲ್ಲಿ ಪ್ರಶ್ನೆಗಳು ಬಂದಿದೆ, ಆ ಸೋರ್ಸ್ ಬುಕ್ಕಲ್ಲಿ ನಾವು ಪ್ರಶ್ನೆಗಳು ನೋಡೋದಕ್ಕೆ ಸಿಗೋದಿಲ್ಲ. ಅದಕ್ಕೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಮತ್ತು ಎಕ್ಸಾಮ್ಗೆ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ. ಮತ್ತು ಹೆಚ್ಚು ನೀವು ಸಿದ್ಧತೆ ಮಾಡಿಕೊಂಡು ಎಕ್ಸಾಮ್ನ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಇನ್ನೂ ಇಂಥದೇ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗೆ ವಿರಾಮವನ್ನು ಕೊಡ್ತಾಯಿದ್ದೀನಿ. ಧನ್ಯವಾದಗಳು.